meet my friend. Hi. Guys, hi ಅಂತ ಆಗ್ಬಿಡಿ. So hey guys, welcome back to another vlog. ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಇನ್ನೊಂದು ವ್ಲಾಗ್ ಮಾಡ್ತಾ ಇದ್ದೀನಿ. ನಂಗೊತ್ತು ಆಲ್ಮೋಸ್ಟ್ 2-3 ಮಂತ್ಸ್ ಆಗಿದೆ ಒಂದು ವಿಡಿಯೋ ಮಾಡಿ ಅಥವಾ ಅಪ್ಲೋಡ್ ಮಾಡಿ. ಸೊ ಕ್ಯಾಪ್ಷನ್ ಮತ್ತು ತಮ್ನೇಲೆಲ್ಲ ನೋಡಿ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ. ಎಸ್, ವಿ ಆರ್ ಹೆಡಿಂಗ್ ಟು ಪ್ರಯಾಗ್ರಾಜ್ ಕುಂಭಮೇಳ, ಮಹಾಕುಂಭಮೇಳ. ಸೊ ಬ್ಲಾಗ್ ತುಂಬ ಫನ್ನಾಗಿರುತ್ತೆ, ಎಂಟರ್ಟೈನಿಂಗು. ಹೋಗಿ ದೇವರ ಆಶೀರ್ವಾದ ತೊಗೊಳ್ಳೋಣ ಮತ್ತು ತ್ರಿವೇಣಿಲಿ ಮುಳುಗಿ ಎದ್ದೋಳೋಣ. ಸೊ ಬನ್ನಿ ಗೈಸ್, ಬ್ಲಾಗ್ ಮಾಡೋಣ. ಸೊ ಗೈಸ್ ನೋಡ್ಬೋದು ಫುಲ್ ಪ್ಯಾಕ್ ಆಗಿದೆ. ಮತ್ತು ನಂಗೆ ಗೊತ್ತು ನೀವೆಲ್ಲ ನನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ರಿ ಅಂತ. ಬ್ಲಾಗ್ಸ್ ಇಲ್ಲದೆ. ಸೊ ಐ ಆಮ್ ಬ್ಯಾಕ್ ಆನ್ ದ ಟ್ರ್ಯಾಕ್. ಸೊ ಇನ್ಮೇಲಿಂದ ಟ್ರೈ ಮಾಡ್ತೀನಿ ಡೈಲಿ ಅಂತೂ ಆಗಲ್ಲ, ಹೋದಾಗೆಲ್ಲ ಏನಾದ್ರು ಒಂದು ಬ್ಲಾಗ್ ಮಾಡೋಣ. ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು. ನೀವೆಲ್ಲ ಸಪೋರ್ಟೇ ಮಾಡ್ತಾಯಿಲ್ಲ, ನೀವೆಲ್ಲ ಯಾರೂ ಶೇರ್ ಮಾಡ್ತಾಯಿಲ್ಲ, ಲೈಕ್ ಮಾಡ್ತಾಯಿಲ್ಲ, ಕಮೆಂಟ್ ಮಾಡ್ತಾಯಿಲ್ಲ. ನೀವೆಲ್ಲ ಮಾಡಿದ್ರೆ ನನಗೂ ಮೋಟಿವೇಶನ್ ಸಿಗುತ್ತೆ ಮಾಡೋಕ್ಕೆ ನೆಕ್ಸ್ಟ್ ವ್ಲಾಗ್ನ. ಸೊ ಐ ಹೋಪ್ ನೀವು ಈ ವ್ಲಾಗಿಂದ ನಾನು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 10:20 ಆಗಿದೆ. ಸೊ ರೈಟ್ ನಾವು ವಿ ಆರ್ ಇನ್ ಹೆಬ್ಬಾಳಿಂದ ಬಿಡ್ತಾ ಇದ್ದೀವಿ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಹೈದ್ರಾಬಾದ್. ಫ್ಯೂಲ್ಗೆ ನಿಲ್ಸಿದ್ದೀವಿ ನಾವು ಇವಾಗ ಆಲ್ಮೋಸ್ಟ್ ನಾವು ದೇವನಹಳ್ಳಿ ರೀಚ್ ಆಗಿದ್ದೀವಿ. ಸೊ ಮುಂದೆ ಎಲ್ಲರೂ ಡಿನ್ನರ್ ಮಾಡಿಕೊಂಡು ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪ್ ಹೈದ್ರಾಬಾದ್. ಸೊ ಗೈಸ್ ಬನ್ನಿ ವ್ಲಾಗ್ನ ಫುಲ್ ಎಂಜಾಯ್ ಮಾಡೋಣ. ಫುಲ್ ಜಾಲಿ ಮತ್ತು ಎಂಟರ್ಟೈನ್ಮೆಂಟ್ ಇರುತ್ತೆ. ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದೀವಿ ಅಂತ. ಸೊ ಫಸ್ಟು ಬಂದು ಪ್ರಯಾಗ್ರಾಜ್ಗೆ ಹೋಗ್ತಾಯಿದ್ದೀವಿ ಮಹಾಕುಂಭಮೇಳ ನೋಡೋಕ್ಕೆ. ಅದು ಮುಗಿಸ್ಕೊಂಡು ಅಯೋಧ್ಯ ಆದಮೇಲೆ ವಾರಣಾಸಿ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರ್. ಸೊ ದಿಸ್ ಇಸ್ ಗೋನಾ ಬಿ ಆಲ್ಮೋಸ್ಟ್ ಲೈಕ್ 5 to 6 ಡೇ ಟ್ರಿಪ್ ಇದು. ಸೊ ಗೈಸ್ ಫಸ್ಟ್ ಶಿಫ್ಟಲ್ಲಿ ಬಂದು 7,400. ಸೊ ಗೈಸ್ ಇವಾಗ ನಾವು ಡಿನ್ನರ್ ಮಾಡೋಕ್ಕೆ ಬುಕ್ತಿ ವಿಚ್ ಇಸ್ ಲೊಕೇಟೆಡ್ ಇನ್ ದೇವನಹಳ್ಳಿಗೆ ಬಂದಿದ್ದೀವಿ. ಸೊ ಹಿಂಗೆ ನಾವು ಕಾರ್ಗೆ ರಿಫಿಲ್ ಮಾಡಿಸಿದ್ರು, ನಾವು ಒಂಚೂರು ರಿಫಿಲ್ ಮಾಡ್ಕೊಂಬೋಣ ಲೈಟಾಗಿ ಅಂದ್ಬಿಟ್ಟು ಡಿನ್ನರ್ಗೆ ಸ್ಟಾಪ್ ಮಾಡಿದ್ದೀವಿ ಫ್ರೆಂಡ್ಸ್. ಸೊ ಬನ್ನಿ ಸ್ವಲ್ಪ ಲೈಟಾಗಿ ಏನಾದ್ರು ಊಟ ಮಾಡಿ. ಸೊ ವೈಸ್ ಟೈಮ್ ಬಂದು ಇವಾಗ ಆಲ್ಮೋಸ್ಟ್ 12 ಆಗಿದೆ. ಒಂದು ಒಳ್ಳೆ ಡಿನ್ನರ್ ಆಯಿತು. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಆನ್ ದ ರೋಡ್ಸ್ ಆ್ಯಂಡ್ ಜೈ ಶ್ರೀರಾಮ್. ಬ್ಲಾಗ್ ಮಾಡಿ ಆಲ್ಮೋಸ್ಟ್ 2 ಮಂತ್ಸ್ ಆಗಿದೆ. ಸೊ ಏನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕಂದರೆ ತುಂಬ ಬ್ರೇಕ್ ಆಗೋದ್ರಿಂದ ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಗೈಸ್ ಪ್ಲೀಸ್ ಕ್ಷಮೆ ಇರಲಿ. ಗೈಸ್ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 2 o'clock ಆಗಿದೆ. ಆಲ್ಮೋಸ್ಟ್ ಗುತ್ತಿ ಹತ್ರ ಎಲ್ಲೋ ಇದ್ದೀವಿ. ಸೊ ಈ ರೋಡ್ ಬಂದು ಮಂತ್ರಾಲಯಕ್ಕೆ ಹೋಗೋ ರೋಡು. ಸೊ ಇಲ್ಲೆಲ್ಲೋ ಲೆಫ್ಟ್ ತೊಗೊಂಡ್ರೆ ಮಂತ್ರಾಲಯಕ್ಕೆ ಹೋಗುತ್ತೆ. ವಿ ಆರ್ ಆನ್ ದ ಹೈವೇ ಆಫ್ ಗುತ್ತಿ ಹೈದ್ರಾಬಾದ್. ಸೊ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಟೀ ಅಂಗಡಿ, ಬನ್ನಿ ಹೋಗಿ ಟೀ ಕುಡಿಯೋಣ. ಇವಾಗ ಟೀ ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಸೊ ಇಲ್ಲಿಂದ ಹೊರಟ್ವಿ ಇವಾಗ. ಓಕೆ ಫ್ರೆಂಡ್ಸ್, ಸಿಗೋಣ ಇನ್ ದ ನೆಕ್ಸ್ಟ್ ಡೆಸ್ಟಿನೇಷನ್. ಮುಂದೆ ಎಲ್ಲರೂ ಸ್ಟಾಪ್ ಮಾಡಿದ್ರೆ ನೋಡೋಣ. One eternity later. ಸೊ ಗೈಸ್ ಟೈಮ್ ಬಂದು ಇವಾಗ 7 o'clock ಆಗಿದೆ. ನಾವು ಹೈದ್ರಾಬಾದ್ ರೀಚ್ ಆಗಿದ್ದೀವಿ. ನಾವು ರೀಚ್ 6:30 ಎಲ್ಲ ಆಗಿದ್ವಿ. ನಾನು ಇವಾಗ ಎದ್ದೆ. ಸೊ ನಾವು ಇವಾಗೆ ರೀಚ್ ಆಗಿದ್ದೀವಿ ಅಂತ. ಸೊ ಗೈಸ್ ನಾವು ಇವಾಗ ಹೈದ್ರಾಬಾದ್ ರೀಚ್ ಆಗಿದೆ. ಇವಾಗ ನಾವು ಒಂದು ಲಾಡ್ಜಲ್ಲಿದ್ದೀವಿ. ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀವಿ. ಸೊ ಗೈಸ್ ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ತಿನ್ನೋಣ. ಗೈಸ್ ಇವಾಗ ರೆಸ್ಟೋರೆಂಟ್
ಗೈಸ್ ವೀಡಿಯೋಗಂತ ನನ್ನ ಹತ್ರ ಇಕ್ಸೋಳೆ ಅವಳೇ ತೊಗೊಂಡಿರೋದು ಇದನ್ನು, ಅವಳು ತಿನ್ನೋಕ್ಕೆ ತೊಗೊಂಡಿರೋದು, ಸುಮ್ಮನೆ ವೀಡಿಯೋಗಂತ ನನ್ನ ಹತ್ರ ಇಕ್ಬಿಟ್ಟವಳೆ. ಸೊ ಗೈಸ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದಾಗಿದೆ. ಸೊ ವಿ ಆರ್ ಹೆಡಿಂಗ್ ಟು ನಾಗ್ಪುರ್. ನೋಡಿ ವ್ಯೂ ಹೆಂಗಿದೆ. ನಾಗ್ಪುರ ಹೈವೇಲಿದ್ದೀವಿ. ರೋಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ರೋಡ್. ನಾಗ್ಪುರಲ್ಲಿ ಯಾವುದೋ ಊರು ಜಾಮ್ ಅಂತೆ, ಅಲ್ಲಿದ್ದೀವಿ. ಲಂಚಿಗೆ ಸ್ಟಾಪ್ ಮಾಡಿದ್ದೀವಿ. ಸೊ ಬನ್ನಿ ಹೋಗಿ ಲಂಚ್ ಮಾಡ್ಕೊಳ್ಳೋಣ, ಮಿಕ್ಕಿದ್ದನ್ನು ಆಮೇಲೆ ಹೇಳ್ತೀವಿ. ಗೈಸ್ ನಾವಿಲ್ಲಿ ಲಂಚ್ಗೆ ಅಂತ ನಿಲ್ಸಿದ್ರೆ ಇವರು ನಾಷ್ಟ ಅಂತ ಅಂದ್ಬಿಟ್ಟು ಸಮೋಸ ಕಚೋರಿ ಇದೆ ಅಂತಾರೆ ಗೈಸ್. ಅವ್ರಿಗೆ ನಷ್ಟ ಅಂತೆ ಅದು, ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀವಿ. 4 ಗಂಟೆಲಿ ನಮ್ಮ ಅಪ್ಪನ ಹೋಟ್ಲಲ್ಲಿ ನಿಮ್ಗೆ ಊಟ ಸಿಗ. ಸೊ ಗೈಸ್ ನಾವು ಇವಾಗ ಹಲ್ದಿರಾಮ್ಸ್ಗೆ ಬಂದಿದ್ದೀವಿ. ಹಲ್ದಿರಾಮ್ಸಲ್ಲಿ NH7 ಅಂತೆ ಲಂಚ್ ಆ್ಯಂಡ್ ಡಿನ್ನರ್ ಇಸ್ ಅವೈಲೇಬಲ್ ಅಂತ ಹಾಕಿದ್ದಾರೆ. ಸೊ ಬನ್ನಿ ಹೋಗಿ ನೋಡೋಣ ಏನೇನಿದೆ ಏನೇನಿಲ್ಲ ಅಂತ ಅಂದ್ಬಿಟ್ಟು. ಸೊ ಗೈಸ್ ಇವಾಗ ನಾವು ಹ್ಯಾಂಡ್ ವಾಶ್ ಮಾಡೋಕ್ಕೆ ಬಂದಿದ್ದೀವಿ. ನೋಡಿ ರೆಸ್ಟೋರೆಂಟ್ ಎಷ್ಟು ಚೆನ್ನಾಗಿದೆ, ದೊಡ್ಡದಾಗಿದೆ. ಅದು NH7 ಅಂತೆ, ಹಲ್ದಿರಾಮ್ಸಲ್ಲಿ NH7. ಗೈಸ್ ಸರ್ವಿಸೇ ಚೆನ್ನಾಗಿದೆ ಗೈಸ್. ಇಲ್ಲಿ ಯಾವುದೋ ಹೋಟ್ಲ್ ಹಲ್ದಿರಾಮ್ಸ್ NH77 ಅಂತೆ. ದಯವಿಟ್ಟು ಬರಬೇಡಿ. 1.5 hour ಆಯಿತು ಗೈಸ್ ಆರ್ಡ್ರ್ ಕೊಟ್ಟು. ಇನ್ನೂ ನೋಡಿ ಬರೀ ಗೋಬಿ ಕೊಟ್ಟವನ್ನೇ 1.5 hour ಆಯಿತು. ಬರೀ ಒಂದು ಚಪಾತಿ ದಾಲ್ ಕೊಡೋಕ್ಕೆ ಇಷ್ಟೊತ್ತು ಮಾಡ್ತಾವೆ ನೀವು. ದಯವಿಟ್ಟು ಬರಬೇಡಿ ಗೈಸ್, ಪ್ಲೀಸ್ ಬರಬೇಡಿ ಗೈಸ್. ಫೈನಲಿ ಇವಾಗ ಕೊಟ್ಟಿದ್ದಂತ ತಾಲಿನ ಆದರೂ ಬರಬೇಡಿ, ಆದರೂ ಬರಬೇಡಿ. ಸೊ ಗೈಸ್ ಇವಾಗ ಜಸ್ಟ್ ನಾವು ಜಬಲ್ಪುರ್ ರೀಚ್ ಆದ್ವಿ. ನಾಗ್ಪುರಿಂದ ನಾನೇ ಓಡಿಸ್ಕೊಂಡ್ಬಂದೆ, ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಟೋಲ್ ಕ್ರಾಸ್ ಮಾಡಿ ಲೆಫ್ಟ್ಗೆ ಹಾಕ್ಕೊಂಡು ಒಂಚೂರು ಟೀ ಬ್ರೇಕ್ ತೊಗೊಳೋಣ ಅಂತ ಅಂದ್ಬಿಟ್ಟು ಸೈಡ್ಗೆ ಹಾಕಿದ್ದೀವಿ. ಟೀ ಕುಡಿದ್ಬಿಟ್ಟು ಮತ್ತೆ ಪ್ರಯಾಣ ಶುರು. ಗೈಸ್ ಇಲ್ಲಿ ನೋಡಿ ಎಷ್ಟು ಗಾಡಿಗಳಿದ್ದಾವೆ, ಎಲ್ಲ ಪ್ರಯಾಗ ಓಡ್ತಾ ನಾವು. ಸೊ ನಮ್ದು ಇಲ್ಲಿದೆ ಇನ್ನು ಎಷ್ಟು ಗಾಡಿಗಳು ಸರ್, ಆಲ್ಮೋಸ್ಟ್ 80% ಗಾಡಿಗಳಿರೋವೆಲ್ಲ ಪ್ರಯಾಗ್ಗೆ ಗೈಸ್. ಗೈಸ್ ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಇದ್ಯಾವುದು ಜಬಲ್ಪುರ್ ಅಂತೆ ಗೈಸ್, ಜಬಲ್ಪುರ್ ನೋಡಿ ಅಪ್ಪ ಹಿಂಗಾಗಿದೆ ಜಾಮು, ಅಲ್ಲಾಡ್ತಾನೆ ಇಲ್ಲ ಗಾಡಿ. ಓಕೆ ಬಿಟ್ಟು ಎಲ್ಲ ಹೋಗ್ತಾ ಇದ್ದಾವೆ ಇವಾಗ. ಫುಲ್ ಜಾಮ್ ಆಗಿಬಿಟ್ಟಿದೆ. ನಾವಿರೋ ಹತ್ರ ಆಲ್ಮೋಸ್ಟ್ 1 hour ಆಗಿದೆ ಇಲ್ಲಿ ಬಂದು. ನಾವು 1.5 hour ಇಂದ ಟೋಲ್ ದಾಟಕ್ಕೆ ಇಷ್ಟೊತ್ತಾಗಿದೆ ಗೈಸ್. ಸೊ ಪ್ರಯಾಗ್ರಾಜ್ಗೆ ಯಾರೋ ಹುಡುಗ ಬಂದ, ಅವ್ನು ನೋಡಿದ್ರೆ ಕಳಿಸ್ತಾ ಇದ್ದೀವಿ, ವಾಪಸ್ ಕಳಿಸ್ತಾ ಇದ್ದಾರೆ ಅಂತ ಅಂತವ್ರೆ. ಸೊ ಇನ್ನೇನು ದಾಟ್ತಾ ಇದೀವಿ ಟೋಲ್ ದಾಟ್ಮೇಲೆ ನೋಡೋಣ. ಗೈಸ್ ಇದು ನೋಡಿ ಗೈಸ್ ಮತ್ತೆ ಜಾಮು ಫುಲ್ಲು. ಅಪ್ಪ ಒನ್ ವೇ ಆ ಕಡೆ ರೋಡಲ್ಲೂ ಬಂದು ನಿಲ್ಸ್ಬಿಟ್ಟವ್ರು ಗಾಡಿಗಳನ್ನ. ಏನು ಹೇಳ್ಬೇಕು ಹೇಳಿ ಇಂಥವ್ರಿಗೆ, ಏನು ಜಾಮ್ ಆಗಿದೆ ನೋಡಿ. ಅಪ್ಪ ಕಾಣಿಸ್ತಿದ್ಯಾ, ಇದು ಆಲ್ಮೋಸ್ಟ್ 4 kilometers ಜಾಮ್ ಗೈಸ್. ಹಿಂಗೆ ಇದೆ ಅಂತೆ 4 kilometers. ಸೊ ಗೈಸ್ ಟೈಮ್ ಬಂದು ಇವಾಗ ಆಲ್ಮೋಸ್ಟ್ 5 ಆಗಿದೆ. ಗೊತ್ತಾ ಯಾವುದೋ ಪೆಟ್ರೋಲ್ ಬಂಕಲ್ಲಿ ಆಲ್ಟ್ ಆಗಿದ್ವಿ, ಇದ್ದೇ ಇದ್ದಿಲ್ಲ ಅಂದ್ಬಿಟ್ಟು ಫುಲ್ ಒಳ್ಳೆ ಸ್ಲೀಪ್ ಆಗಿದೆ. ಇವಾಗ ಮತ್ತೆ ಹೊರಟ್ವಿ. ಚಳಿ ಆಗ್ತದೆ ಹೊರಡೋಣ. ಎದುರು ಮಗ ತಗೊಳ್ಳೋ
ಹೊಲ್ಟಾಗಿರೋದು. ಪ್ಲ್ಯಾನಲ್ಲಿ ಏನೋ ಸ್ವಲ್ಪ ಚೇಂಜಸ್ ಇದೆ ಅಂತೆ ಗೈಸ್. ಸೊ ಇವಾಗ ಫಸ್ಟು ನಾವು ವಾರಣಾಸಿ ಹೋಗ್ತಾಯಿದ್ದೀವಿ. ಪ್ರಯಾಗ್ರಾಜ್ಗೆ ನಾವು 12th ಹೋಗ್ತಾಯಿದ್ದೀವಿ. ಸೊ ಇವಾಗ ಫಸ್ಟು ನಾವು ಪ್ರಯಾಗ್ರಾಜ್ಗೆ ಹೋಗ್ತಾಯಿಲ್ಲ, ಫಸ್ಟು ವಾರಣಾಸಿ ಹೋಗಿ ವಾರಣಾಸಿಯಿಂದ ಅಯೋಧ್ಯ ಆದಮೇಲೆ 12th. ಸೊ ಇವತ್ತು ಡೇಟ್ ಬಂದು 10th. ನಾವು ಬ್ಯಾಂಗ್ಳೂರು ಬಿಟ್ಟಿದ್ದು 8th. ಯಾ ಸೊ ಪ್ರಯಾಗ್ರಾಜ್ಗೆ ನಾವು 12th ಹೋಗ್ತಾಯಿದ್ದೀವಿ. ಇವಾಗ ಇನ್ನೂ 450 ಕಿಲೋಮೀಟರ್ಸ್ ಇದೆ ವಾರಣಾಸಿ. 16 ಡಿಗ್ರಿ ಇದೆ ವೆದರ್ ಇಲ್ಲಿ, ಅಷ್ಟು ಕೋಲ್ಡ್ ಆಗಿದೆ. ಅದಕ್ಕೆ ಮತ್ತೆ ಕಾಲಲ್ಲಿ ಕುತ್ಕೊಂಡು ಹೀಟ್ರೆಲ್ಲ ಹಾಕೊಂಡಿದ್ದೀವಿ, ಅಷ್ಟು ಚಳಿ ಇದೆ ಆಚೆ. ಸೊ ಇವಾಗ ಹೊಂಟ್ರೆ ನೆಕ್ಸ್ಟ್ ಸ್ಟಾಪ್ ಈಸ್ ವಾರಣಾಸಿ ಡೈರೆಕ್ಟ್. ಟೀ ಬ್ರೇಕ್ಗೆ ನಿಲ್ಸಿದ್ದೀವಿ. ಹಾಯ್ ಗೈಸ್, ಟೈಮ್ ಬಂದು ಇವಾಗ 7 o'clock ಆಗಿದೆ. ಟೀ ಕೂಡ ನಾವು ನಿಲ್ಸಿದ್ದೀವಿ. ಮೀಟ್ ಮೈ ಫ್ರೆಂಡ್. ಹಾಯ್ ಗೈಸ್, ಹಾಯ್ ಅಂತ ಹಾಕ್ಬಿಡಿ. ಒಳ್ಳೆ ಡಿನ್ನರ್, ಲಂಚು ಒಳ್ಳೆ